ಗ್ರೇಟರ್ ಬೆಂಗಳೂರು ಖಾತೆ ವಹಿಸಿಕೊಂಡಿದ್ದು ಕೃಷ್ಣ ಬೈರೇಗೌಡ ಒಂಚೂರು ಅಸಮಾಧಾನ ಇತ್ತು ಈ ಖಾತೆ ಬಗ್ಗೆ ಅವ್ರಿಗೆ ಕೊಟ್ಟರೆ ಪೂರ್ತಿ ಕೊಡಿ ಇಲ್ಲಾಂದರೆ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು. ಬಟ್ ಹೆಂಗೆ ಮನವೊಲಿಸಿದ್ರು, ಯಾರು ಮನವೊಲಿಸಿದ್ರು, ಏನು ಹೇಳಿ ಮನವೊಲಿಸಿದ್ರು, ಯಾಕೆ ಮನಸ್ಸನ್ನು ಚೇಂಜ್ ಮಾಡಿಕೊಂಡ್ರು ಗೊತ್ತಿಲ್ಲ. ಫೈನಲಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ 13 ದಿನಗಳ ನಂತರ ಕೃಷ್ಣ ಬೈರೇಗೌಡ ಅವರು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಮಂಗಳವಾರ ವಹಿಸಿಕೊಂಡ್ರು. ಬಿಡಿಎ, ಬಿಎಂಆರ್ಡಿಗೆ ಹೊರತುಪಡಿಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, 5 ನಗರ ಪಾಲಿಕೆಗಳು, ಬೆಂಗಳೂರು ಜಲಮಂಡಳಿ, ಮೆಟ್ರೋ ಮಾತ್ರ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಹಂಚಲಾಗಿತ್ತು. ರಾಜ್ಯಪಾಲರು ಜೂನ್ 4ರಂದು ಖಾತೆಗಳ ಹಂಚಿಕೆ ಅಧಿಸೂಚನೆ ಹೊರಡಿಸಿದ್ದರೂ ಕೃಷ್ಣ ಬೈರೇಗೌಡರು ಕಾರ್ಯಾರಂಭ ಮಾಡಿರಲಿಲ್ಲ. ಇದರ ಮಧ್ಯದಲ್ಲಿ ದೆಹಲಿಗೆ ತೆರಳಿದ ಅವರು ತಮ್ಮ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿ ಬೆಂಗಳೂರಿನ ಪೂರ್ಣ ಜವಾಬ್ದಾರಿಯನ್ನು ವಹಿಸಿರುವುದರ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರು. ಅಲ್ಲಿಂದ ವಾಪಸ್ಸಾದ ಬಳಿಕ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಹಂಚಲಾಗಿರುವ ಇಲಾಖೆಗಳ ಬಗ್ಗೆ ಸ್ಪಷ್ಟತೆ ನೀಡಬೇಕು ಅಂತಲೂ ಹೇಳಿದ್ರು. ಖಾತೆಯಲ್ಲಿನ ಇಲಾಖೆಗಳ ಬಗ್ಗೆ ಅಂತಿಮವಾಗಿ ಯಾವುದೇ ರೀತಿಯಾದಂಥ ಸ್ಪಷ್ಟತೆಯನ್ನು ನೀಡಲೇ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ತೀರ್ಮಾನ ಮಾಡ್ತೇವೆ, ಖಾತೆ ವಹಿಸಿಕೊಳ್ಳಿ ಎಂಬ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಜಿಬಿಎ ನಗರ ಪಾಲಿಕೆಗಳ ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಿದ್ರು. ಸಭೆಯಲ್ಲಿ ಆಲ್ರೆಡಿ ಗರಂ ಆದ್ರು, ಕ್ಲಾಸು ತಗೊಂಡ್ರು. ಸೊ ಹಿಂಗೆ ಕೆಲಸ ಕಾರ್ಯಗಳಾಗಬೇಕು ಅನ್ನೋದು ಅವ್ರು ಹೇಳಿದ್ರು. ಸೊ ಒಟ್ಟಲ್ಲಿ ಒಂಚೂರು ಅಸಮಾಧಾನ, ಬೇಸರ ಎಲ್ಲ ಇತ್ತು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇದೀಗ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸ್ವಲ್ಪ ಈಸಿಯಾಗೆ ಈ ಅಸಮಾಧಾನ ಸರಿ ಹೋಯಿತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ರಾಮಲಿಂಗಾರೆಡ್ಡಿ ಅವ್ರಿಗೂ ಕೂಡ ಇದೇ ಥರದ್ದು ಒಂದು ಅಸಮಾಧಾನ ಆಯಿತು, ಅದು ಸರಿ ಹೋಯಿತು. ಆಮೇಲೆ ಕೃಷ್ಣ ಬೈರೇಗೌಡ ಅದು ಸರಿ ಆಯಿತು. ಮುನಿಯಪ್ಪವ್ರದ್ದು ಒಂಚೂರು ಅಸಮಾಧಾನ ಇದೆ, ಬಟ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡೋಣ ಇನ್ನು ಸೆಕೆಂಡ್ ಲಿಸ್ಟ್ನಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಅವ್ರಿಗೆ ಯಾವ ಖಾತೆ ಕೊಡ್ತಾರೆ, ಅಲ್ಲಿ ಏನು ಅಸಮಾಧಾನ ಭುಗಿಲೇಳುತ್ತೆ.